ಸಾಮಾನ್ಯವಾಗಿ ನಮ್ಮ ಉತ್ತರ ಕರ್ನಾಟಕದಾಗ ಎಲ್ಲರ ಮನೆಗೂ ಈ ಪಲ್ಯ ಮಾಡೇ ಮಾಡ್ತಾರೆ. ಭಾಳ ಜಲ್ದಿ ಒಂದು 10-15 ನಿಮಿಷನಾಗ ರೆಡಿ ಆಗತ್ತೆ ಮತ್ತು ಅಷ್ಟೇ ರುಚಿನೂ ಆಗತ್ತೆ. ಪಲ್ಯಕ್ಕೆ ಹಾಕುವಂಥ ಸಾಮಗ್ರಿ ಅವ ಸೇಮ್ ಇದ್ರೂ ಪಲ್ಯ ಮಾಡೋ ಪದ್ಧತಿ ಐತಲ್ರಿ ಒಬ್ಬರ ಮನ್ಯಾಗಿಂದ ಇನ್ನೊಬ್ಬರ ಮನ್ಯಾಗ ಬ್ಯಾರೆನೇ ಇರ್ತೈತಿ. ನಿಮ್ಮ ಮನ್ಯಾಗ ನೀವು ಹೀರಿಕಾಯಿ ಪಲ್ಯ ಹೆಂಗೆ ಮಾಡ್ತೀರಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ಇವತ್ತು ನಾನು ಮಧ್ಯಾಹ್ನ ಊಟಕ್ಕೆ ಚಪಾತಿ ಜೋಡಿ ತಿನ್ನಕ್ಕಂತೇಳಿ ಬ್ಯಾಳೆ ಹಾಕಿದ ಹೀರಿಕಾಯಿ ಪಲ್ಯ ಮಾಡಕತ್ತೀನಿ ರೀ. ಇದು ಡ್ರೈ ಪಲ್ಯ. ಪಾವು ಕಿಲೋದಷ್ಟು ಎಳಿ ಹೀರಿಕಾಯಿ ತಗೊಂಡು ಅವನ್ನ ಸ್ವಚ್ಛಂಗೆ ತೊಳೆದು ಸಿಪ್ಪಿ ತೆಗೆದು ಕಟ್ ಮಾಡಿ ಇಟ್ಕೊಂಡೀನಿ. ಮತ್ತು ಒಂದು ದೊಡ್ಡ ಉಳ್ಳಾಗಡ್ಡಿನ ಕತ್ತರಿಸಿ ಇಟ್ಕೊಂಡೀನಿ ರೀ. ಬೆಳ್ಳುಳ್ಳಿನ ಸಿಪ್ಪಿ ಬಿಡಿಸಿ ಸ್ವಲ್ಪ ಅವನ್ನ ಅವಳ್ಚೊಳ ಜಜ್ಜಿ ಇಟ್ಕೊಂಡೀನಿ. 1/4 ಕಪ್ಪಷ್ಟು ತೊಗರಿಬೇಳೆನ ಸ್ವಚ್ಛಂಗೆ ಒಂದು 2-3 ಸಲ ತೊಳೆದು 1 ತಾಸು ನೆನೆ ಹಾಕಿಟ್ಟೀನಿ ರೀ. ಒಲೆ ಮೇಲೆ ಒಂದು ಕಡಾಯಿ ಬಿಸಿ ಮಾಡಕ್ಕಿಟ್ಟು ಕತ್ತರಿಸಿದ ಹೀರಿಕಾಯಿ ಮತ್ತು 1 ಚಮಚದಷ್ಟು ಎಣ್ಣೆ ಹಾಕಿ ಉರಿನ ಜೋರಿಟ್ಟು ಹೀರಿಕಾಯಿನ ಹುರ್ಯಾಕತ್ತೀನಿ ರೀ. ಇಲ್ಲಿ 2 ವಿಷಯ ನೀವೇನು ಲಕ್ಷ್ಯ ಇಡಬೇಕಪ್ಪ ಅಂತಂದ್ರೆ, ಹೀರಿಕಾಯಿ ಭಾಳ ಎಳಿ ಇರ್ಬೇಕು ರೀ. ಎಳಿ ಹೀರಿಕಾಯಿ ತಗೋಬೇಕು ಅಂದ್ರೆ ಈ ಡ್ರೈ ಪಲ್ಯ ಐತಲ್ರಿ ಭಾಳ ಚಲೋ ಆಗ್ತೈತಿ. ಆಮೇಲೆ ತೊಗರಿಬೇಳೆನ ನೀವು 1 ತಾಸು ನೆನೆ ಹಾಕೋಬೇಕು. ನಿಮ್ಮ ಕಡೆ ಏನ್ರಿ 1 ತಾಸು ನೆನೆ ಹಾಕಕ್ಕೆ ಟೈಮ್ ಇರಲಿಲ್ಲಪ್ಪ ಅಂತಂದ್ರೆ ಕುಕ್ಕರ್ನಾಗ 1 ಸೀಟಿ ಹೊಡೆಸ್ಕೊರಿ. ಬ್ಯಾಳೆ ಮೆತ್ತಗಿರಬಾರ್ದು, ಸ್ವಲ್ಪ ಬಿರುಸಿರ್ಬೇಕು. ಯಾಕಂದ್ರೆ ಇದು ಡ್ರೈ ಪಲ್ಯ ಅಲ್ರಿ. ಬ್ಯಾಳೆ ಮತ್ತು ಹೀರಿಕಾಯಿ ಎರಡು ಸ್ವಲ್ಪ ಬಿರುಸಿರಬೇಕು, ಮೆತ್ತಗೆ ಬೇಯಿಸಬಾರ್ದು. ಒಂದು 2 ನಿಮಿಷ ಇದನ್ನು ಹುರಿದ್ರೆ ಸಾಕ್ರಿ. ಒಂದು ಪ್ಲೇಟ್ನಾಗ ತೆಗೆದು ಸೈಡಿಗೆ ಎತ್ತಿಟ್ಬಿಟ್ಟು ಆಮೇಲೆ ಇದೇ ಕಡಾಯಿ ಒಳಗೆ ಒಂದು 2-3 ದೊಡ್ಡ ಚಮಚದಷ್ಟು ಎಣ್ಣೆ ಹಾಕಾಕತ್ತೀನಿ. ಇದು ಡ್ರೈ ಪಲ್ಯ ಅಲ್ರಿ, ಹಾಗಾಗಿ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕು. ಎಣ್ಣೆ ಚಲೋತ್ತಂಗೆ ಬಿಸಿ ಆದಮೇಲೆ 1 ಚಮಚ ಸಾಸಿವೆ, 1 ಚಮಚ ಜೀರಿಗೆ, ಕರಿಬೇವು ಮತ್ತು ಜಜ್ಜಿದ ಬೆಳ್ಳುಳ್ಳಿ ಹಾಕಿ ಒಂದು 10-15 ಸೆಕೆಂಡ್ ಇದನ್ನು ಎಣ್ಣೆಯಾಗ ಹುರಿಬೇಕು. ಆಮೇಲೆ ಕತ್ತರಿಸಿದ ಉಳ್ಳಾಗಡ್ಡಿ, ಅರ್ಧ ಚಮಚದಷ್ಟು ಅರಿಶಿನ ಪುಡಿ ಹಾಕಿ ಉಳ್ಳಾಗಡ್ಡಿನ ಮೆತ್ತಗಾಗೋ ತನಕ ಹೈ ಫ್ಲೇಮ್ನಾಗ ಚಲೋತ್ತಂಗೆ ಹುರಿಬೇಕು. ಆಮೇಲೆ ನೆಂದಿದ್ದ ಬ್ಯಾಳೆ ಹಾಕಕತ್ತೀನಿ ರೀ. ಬ್ಯಾಳೆ ಒಳಗಿಂದೆಲ್ಲ ನೀರು ಬಸಿದು ಬರೀ ಬ್ಯಾಳೆ ಹಾಕಕತ್ತೀನಿ. ನೀರನ್ನ ಚೆಲ್ಲಬೇಡ್ರಿ, ಮತ್ತು ಆಮೇಲೆ ಬೇಕಾಗ್ತೈತಿ. ಹೈ ಫ್ಲೇಮ್ನಾಗ ಒಂದು 2-3 ನಿಮಿಷ ಇದನ್ನು ಎಣ್ಣೆಯಾಗ ಹುರಿಬೇಕು. ನಾವು ಬ್ಯಾಳಿನ ಎಣ್ಣೆಯಾಗ ಎಷ್ಟು ಚಂದ ಹುರಿತೀವಿ ನೋಡ್ರಿ, ಪಲ್ಯ ಅಷ್ಟು ರುಚಿ ಆಗತ್ತೆ. ಆಮೇಲೆ ಎಣ್ಣೆ ಮತ್ತು ಹುಳಿನ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಈ ಪಲ್ಯ ಜಲ್ದಿ ಹಾಳಾಗೋದಿಲ್ಲ ರೀ, ಕೆಡಂಗಿಲ್ಲ ಜಲ್ದಿ. ಬೇಕಂದ್ರೆ ನೀವು ಇದನ್ನು ಚಪಾತಿ ಜೋಡಿ ತೊಗೊಂಡು ಹೋಗ್ಬೋದು, ಪ್ರವಾಸಕ್ಕೆ ಹೋಗೋ ಮುಂದೆ ತೊಗೊಂಡು ಹೋಗ್ಬೋದು. ಇಲ್ಲ ಅಂತಂದ್ರೆ ಆಫೀಸಿನ ಲಂಚ್ ಬಾಕ್ಸಿಗೆ, ಮಕ್ಕಳು ಟಿಫಿನ್ ಬಾಕ್ಸಿಗೂ ಹಾಕ್ಕೊಡ್ಬೋದು. ಬ್ಯಾಳೆನ ಸ್ವಲ್ಪ ತನ ಎಣ್ಣೆಗೆ ಚಲೋತ್ತಂಗೆ ಹುರಿದ ಮೇಲೆ ಇದ್ರಾಗ ರುಚಿಗೆ ತಕ್ಕಷ್ಟು ಉಪ್ಪು, 2 ಸಣ್ಣ ಚಮಚದಷ್ಟು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಮಸಾಲೆ ಖಾರ, 1 ಸಣ್ಣ ಚಮಚದಷ್ಟು ಖಾರ ಪುಡಿ ಅಂದ್ರೆ ಅಚ್ಚ ಖಾರದ ಪುಡಿ ಮತ್ತು ಸ್ವಲ್ಪ ಬೆಲ್ಲ ಹಾಕಿ ಮಿಕ್ಸ್ ಮಾಡಕತ್ತೀನಿ ರೀ. ಆಮೇಲೆ ಹುರಿದಿದ್ದ ಹೀರಿಕಾಯಿನೂ ಹಾಕಿ ಚಲೋತ್ತಂಗೆಲ್ಲ ಒಂದ್ಸಲ ಮಿಕ್ಸ್ ಮಾಡಬೇಕು. ನಿಮ್ಮ ಕಡೆ ಮಸಾಲೆ ಖಾರ ಇಲ್ಲ ಅಥವಾ ನಿಮ್ಗೆ ಮಸಾಲೆ ಖಾರ ಬೇಡ ಅಂತಂದ್ರೆ ಅದ್ರ ಬದಲಿ ನೀವು ಖಾರ ಪುಡಿ ಜೋಡಿ ಧನಿಯಾ ಪುಡಿ, ಹುರಿದಿದ್ದ ಧನಿಯಾ ಪುಡಿ ಮತ್ತು ಹುರಿದಿದ್ದ ಜೀರಿಗೆ ಪುಡಿ ಹಾಕೋರಿ, ಪಲ್ಯ ಭಾಳ ಚಲೋ ಆಗ್ತೈತಿ. ಅದನ್ನೂ ಬೇಡ ಅಂತಂದ್ರೆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕೋಬೋದು. ಆದ್ರೆ ಅವಾಗ ಖಾರ ಪುಡಿ ಹಾಕಕ್ಕೆ ಹೋಗ್ಬೇಡ್ರಿ, ಬರೀ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಅಷ್ಟೇ ಹಾಕ್ರಿ. ಆಮೇಲೆ ಹುಣಸೆಹಣ್ಣಿನ ರಸ ಹಾಕಿ ಮಿಕ್ಸ್ ಮಾಡಾಕತ್ತೀನಿ ರೀ. ನಿಮ್ಗೆ ಎಷ್ಟು ಹುಳಿ ಬೇಕಂತೇಳಿ ನೋಡ್ಕೊಂಡು ಹಾಕೋಬೋದು. ಹುಣಸೆಹಣ್ಣು ಇಲ್ಲ ಅಂತಂದ್ರೆ ನಿಂಬೆಹಣ್ಣಿನ ರಸನೂ ಹಾಕೋಬೋದು. ಒಂದ್ಸಲ ಸರಿಯಾಗಿ ಮಿಕ್ಸ್ ಮಾಡಿ ಇದ್ರ ಮೇಲೆ ಮುಚ್ಚಿಬಿಟ್ಟು ಮೀಡಿಯಮ್ ಫ್ಲೇಮ್ನಾಗ ಇದನ್ನು ಸ್ವಲ್ಪ ಹೊತ್ತನ ಬೇಯಿಸ್ಬೇಕು. ಅವಾಗವಾಗ ಮುಚ್ಚಳ ತೆಗೆದು ಮೇಲೆ ಕೆಳಗೆ ಮಿಕ್ಸ್ ಮಾಡ್ಕೊಂತಿರ್ಬೇಕು. ಸ್ವಲ್ಪ ಇದು ಎಣ್ಣೆಗೆ ಬಂದ ಮೇಲೆ ಆವಾಗ ನಾವು ಬ್ಯಾಳಗಿ ನೀರು ಇರುತ್ತಲ್ರಿ ಅದನ್ನು ಹಾಕಬೇಕು, ಜಾಸ್ತಿ ಹಾಕಬಾರ್ದು. ಒಂದ್ಸಲ ಅದನ್ನು ಮತ್ತೆ ಚಲೋತ್ತಂಗೆ ಮಿಕ್ಸ್ ಮಾಡಿದ್ರ ಮೇಲೆ ಮುಚ್ಚಿಬಿಟ್ಟು ಒಂದು 2-3 ನಿಮಿಷ ಸಣ್ಣ ಉರಿ ಒಳಗೆ ಬೇಯಿಸ್ಬೇಕು. ಲಕ್ಷ್ಯ ಇರಲಿ, ಈ ಪಲ್ಯಕ್ಕೆ ಜಾಸ್ತಿ ನೀರು ಹಾಕಬಾರ್ದು. ಅವಶ್ಯಕತೆ ಬಿದ್ದರೆ ಇನ್ನೂ ಒಂದು 2-3 ಟೇಬಲ್ ಸ್ಪೂನಷ್ಟು ನೀರನ್ನ ಚಿಮ್ಕಿಸ್ಬೋದು. ಆದಷ್ಟು ಇದನ್ನು ಹುಣಸೆ ಹುಳಿ ಮತ್ತು ಎಣ್ಣೆಗನ ಬೇಯಿಸ್ಬೇಕು. ಬ್ಯಾಳೆ ಮತ್ತು ಹೀರಿಕಾಯಿ ಎರಡೂ ಸ್ವಲ್ಪ ಬಿರುಸಿರ್ಬೇಕು, ಅಗದಿ ಮೆತ್ತಗಾಗೋ ತನಕ ಬೇಯಿಸಬಾರ್ದು. ನೆಕ್ಸ್ಟ್ ಇದ್ರಾಗ ಒಂದು ದೊಡ್ಡ ಚಮಚದಷ್ಟು ಹುರಿದಿದ್ದ ಗುರೆಳ್ಳು ಪುಡಿ ಅಂದ್ರೆ ಹುಚ್ಚಳ ಪುಡಿ ಅಥವಾ ಖಾರಳ ಪುಡಿ ಹಾಕಕತ್ತೀನಿ ರೀ. ಆಮೇಲೆ ಒಂದು ದೊಡ್ಡ ಚಮಚದಷ್ಟು ಹುರಿದಿದ್ದ ಶೇಂಗಾ ಪುಡಿ ಮತ್ತು ಸಣ್ಣಗೆ ಕತ್ತರಿಸಿದ್ದು ಭಾಳಷ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಚಲೋತ್ತಂಗೆ ಮಿಕ್ಸ್ ಮಾಡಿದ್ರೆ ಪಲ್ಯ ರೆಡಿ ಆಯ್ತು ನೋಡ್ರಿ. ಗ್ಯಾಸ್ನ ಬಂದ್ ಮಾಡೋಕ್ಕಿಂತ ಮೊದಲ ಪಲ್ಯನ ರುಚಿ ನೋಡ್ರಿ. ಇನ್ನೂ ಸ್ವಲ್ಪ ಖಾರ ಉಪ್ಪು ಏನರೇ ಬೇಕಪ್ಪ ಅಂತ ಅನ್ಸಿದ್ರೆ ಇನ್ನೊಂದು ಸ್ವಲ್ಪ ಹಾಕಿ ಮತ್ತೆ ಚಲೋತ್ತಂಗೆ ಮಿಕ್ಸ್ ಮಾಡಿ ಆಮೇಲೆ ಗ್ಯಾಸ್ನ ಆಫ್ ಮಾಡಿರಿ. ನಿಮಗೆ ಡ್ರೈ ಪಲ್ಯ ಲೈಕ್ ಆಗೋದಿಲ್ಲಪ್ಪ ಅಂತಂದ್ರೆ ಇದ್ರಾಗ ಭಾಳಷ್ಟು ನೀರು ಹಾಕಿ ಬ್ಯಾಳಿ ಮತ್ತು ಹೀರಿಕಾಯಿ ಪಲ್ಯ ಎರಡು ಚಂದಂಗೆ ಮೆತ್ತಗಾಗೋ ತನಕ ಕುದಿಸಿ ಹೀರಿಕಾಯಿ ರಸ ಪಲ್ಯನ ಮಾಡ್ಕೋಬೋದು. ಮಸ್ತ್ ಬಿಸಿ ಬಿಸಿ ಖಾರ ಖಾರ ಹೀರಿಕಾಯಿ ಪಲ್ಯನ ರೊಟ್ಟಿ ಇಲ್ಲ ಅಂತಂದ್ರೆ ಚಪಾತಿ ಜೋಡಿ ಎಂಜಾಯ್ ಮಾಡಿರಿ.
ಇವತ್ತಿನ ರೆಸಿಪಿ ಚಲೋ ಅನ್ಸಿದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ, ಹಂಗೆ ಕಮೆಂಟ್ ಮಾಡಿದ್ರೆ ಮಾತ್ರ ನೆನಪು ಹಾರಕ್ಕೆ ಹೋಗ್ಬೇಡ್ರಿ. ಥ್ಯಾಂಕ್ ಯು.